ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ನಿರಂತರ ಅಟೆಂಡೆನ್ಸ್ ಟೈಮಿಂಗ್ಸ್ ಬಗ್ಗೆ ತುಂಬ ಜನ ಶಿಕ್ಷಕರು ಮಾಹಿತಿಯನ್ನು ಕೇಳ್ತಿದ್ರು. ಯಾವ ಅವಧಿಯಲ್ಲಿ, ಬೆಳಗಿನ ಅವಧಿಯಲ್ಲಿ ಯಾವ ಸಮಯದಲ್ಲಿ ಹಾಕಬೇಕು, ಮಧ್ಯಾಹ್ನದ ಅವಧಿಯಲ್ಲಿ ಯಾವ ಸಮಯದಲ್ಲಿ ನಿರಂತರ ಅಟೆಂಡೆನ್ಸನ್ನು ಹಾಕಬೇಕು ಮತ್ತು ಯಾರು ಹಾಕಬೇಕು, ಮುಖ್ಯೋಪಾಧ್ಯಾಯರೇ ಹಾಕಬೇಕಾ ಅಥವಾ ಶಿಕ್ಷಕರು ಕೂಡ ಹಾಕ್ಬೋದಾ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೇಳಿದರು. ಈ ಒಂದು ವಿಡಿಯೋದಲ್ಲಿ ಆ ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಮೊದಲಿಗೆ ನಾನು ಸ್ಪಷ್ಟಪಡಿಸ್ತಕ್ಕಂಥದ್ದು, ಶಾಲೆಯಲ್ಲಿರ್ತಕ್ಕಂಥ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನಲ್ಲಿ ದಾಖಲಾಗಿರ್ತಕ್ಕಂಥ ಎಲ್ಲ ಮಕ್ಕಳ ಒಂದು ರಿಜಿಸ್ಟ್ರೇಷನನ್ನು ನಾವು ಮಾಡಬೇಕಾಗುತ್ತೆ. ಎರಡನೇದು, ರಿಜಿಸ್ಟ್ರೇಷನ್ ಮಾಡಿದ ನಂತರ ಪ್ರತಿದಿನ 2 ಅವಧಿಯಲ್ಲಿ ಅಟೆಂಡೆನ್ಸನ್ನು ಹಾಕಬೇಕಾಗುತ್ತೆ. ಮೊದಲಿಗೆ ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಮಂಡೇ ಟು ಫ್ರೈಡೆ, ಸೋಮವಾರದಿಂದ ಶುಕ್ರವಾರದವರೆಗೆ 11 ಗಂಟೆ 15 ನಿಮಿಷದಿಂದ 11 ಗಂಟೆ 30 ನಿಮಿಷದವರೆಗೆ ನಾವೇನು ಮಾಡ್ಬೋದು, ಮಕ್ಕಳ ಹಾಜರಾತಿಯನ್ನು ಹಾಕ್ಬೋದು ಅಂತಕ್ಕಂಥದ್ದು. ಸರ್, ಅದಕ್ಕಿಂತ ಮುಂಚೆ ಹಾಕೋದಕ್ಕಾಗಲ್ವಾ? ಏನು ತೊಂದರೆ ಇಲ್ಲ, ಬೆಳಿಗ್ಗೆ 10 ಗಂಟೆಗೆ ಬಂತಂದರೆ ಅಷ್ಟರೊಳಗಡೆ ಹಾಕ್ಬೋದು. ಪ್ರೇಯರ್ ಮುಗಿದ ತಕ್ಷಣವೂ ಕೂಡ ಕೆಲವು ಮಕ್ಕಳು ಲೇಟಾಗಿ ಬರ್ತಾರೆ, ಲೇಟಾಗಿ ಬಂದು ಕೂಡ ಹಾಕ್ಬೋದು ಅಂತಕ್ಕಂಥದ್ದು. ಇದೊಂದು ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ ಆಗಿದೆ ಅಂತಕ್ಕಂಥದ್ದಷ್ಟೇ. ಪ್ರಯತ್ನಿಸಿ ನೋಡಿ. 1 ಆರ್ 2 ಕೇಸಸ್ಸು 12 ಗಂಟೆಗೆ ಬರಬಹುದು, ಬಂದ ತಕ್ಷಣವೂ ಕೂಡ ಅಟೆಂಡೆನ್ಸ್ ಹಾಕಿರೋದು ಡಿಫಾಲ್ಟ್ ಆಗಿ ತೊಗೊಳುತ್ತೆ, ಯಾವ ಮಗು ಯಾವ ಟೈಮಿಂಗ್ಸ್ಗೆ ಜಾಯಿನ್ ಆಗಿದೆ ಅಂತಕ್ಕಂಥದ್ದು. ಸೊ ಅದ್ರ ಸಮಸ್ಯೆ ಏನಿಲ್ಲ ಅಂತೇಳಿ ನಾನು ತಿಳಿಸ್ತಾ, ಮಂಡೇ ಟು ಫ್ರೈಡೆ, ಸೋಮವಾರದಿಂದ ಶುಕ್ರವಾರದವರೆಗೆ 11 ಗಂಟೆ 15 ನಿಮಿಷದಿಂದ 11:30ವರೆಗೆ ತಾವು ಹಾಕ್ಬೋದು, ಅಥವಾ ಪ್ರೇಯರ್ ಟೈಮಲ್ಲೂ ಕೂಡ ಹಾಕಿ ತರಗತಿ ಮೊದಲ ಅವಧಿ ನಡೆಯುತ್ತಲ್ಲ ಆ ಅವಧಿಯಲ್ಲೂ ಕೂಡ ತಾವು ಹಾಕ್ಬೋದು ಅಂತಕ್ಕಂಥದ್ದು. ಇನ್ನು ಸೆಕೆಂಡ್ ಸೆಷನ್ ಇರತಕ್ಕಂಥದ್ದು 2:15ರಿಂದ 2:30 ಹಾಕಬೇಕು ಅಂತಕ್ಕಂಥ ಒಂದು ಸ್ಟ್ಯಾಂಡರ್ಡ್ ಟೈಮಿಂಗ್ಸನ್ನು ಮ್ಯಾಂಡೇಟರಿಯಾಗಿ ಕೊಡಲಾಗಿದೆ ಅಂತಕ್ಕಂಥದ್ದು. ಸೊ ಅದರ 5-10 ನಿಮಿಷ ಹೆಚ್ಚು ಕಮ್ಮಿನೂ ಕೂಡ ಹಾಕ್ಬೋದು. ತಾವು ಊಟ ಆದ ತಕ್ಷಣವೂ ಕೂಡ ಅಟೆಂಡೆನ್ಸನ್ನು ಹಾಕೋದಕ್ಕೆ ಅವಕಾಶ ಇರುತ್ತೆ ಅಂತಕ್ಕಂಥ ಒಂದು ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಇನ್ನು ಶನಿವಾರದಲ್ಲಿ 9:15ರಿಂದ 9:30 ಆಗ್ತಕ್ಕಂಥದ್ದು. ಸೆಕೆಂಡ್ ಸೆಷನ್ 12:15ರಿಂದ 12:30 ಆಗ್ತಕ್ಕಂಥದ್ದು. ಈ ಸಮಯದ ಬದಲಾವಣೆಯನ್ನು ಕೂಡ ತಾವು ತಮ್ಮ ಶಾಲಾ ಹಂತದಲ್ಲಿ ಯಾರು ನಿರಂತರ ಅಟೆಂಡೆನ್ಸನ್ನು ನೋಡ್ಕೊಳ್ತಕ್ಕಂಥ ಒಂದು ನೋಡಲ್ ಶಿಕ್ಷಕರನ್ನ ತಾವು ಮುಖ್ಯೋಪಾಧ್ಯಾಯರು ನೇಮಕವನ್ನು ಮಾಡಿರ್ತೀರ, ಅವರ ಗಮನಕ್ಕೆ ತಂದರೆ ಇವರು ಅದನ್ನು ನಿರ್ವಹಣೆಯನ್ನು ಮಾಡ್ಕೊಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಇನ್ನು ಅಟೆಂಡೆನ್ಸನ್ನು ಮುಖ್ಯೋಪಾಧ್ಯಾಯರೇ ಹಾಕಬೇಕು ಅಥವಾ ಸಹ ಶಿಕ್ಷಕರೇ ಹಾಕಬೇಕು ಅಂತಕ್ಕಂಥದ್ದೇನಿಲ್ಲ. ಯಾರಿಗೆ ಯಾವ ಜವಾಬ್ದಾರಿಯನ್ನು ಶಾಲಾ ಹಂತದಲ್ಲಿ ನೀಡಿರ್ತೀರ ಅವರು ಜವಾಬ್ದಾರಿಯನ್ನು ನಿರ್ವಹಣೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ರಜಾವಧಿಯಲ್ಲಿ ಬೇರೆ ಶಿಕ್ಷಕರು ಕೂಡ ಹಾಕೋದಕ್ಕೆ ಅವಕಾಶ ಇರುತ್ತೆ ಅಂಥದ್ದು. ಒಟ್ಟಾರೆಯಾಗಿ ನಿರಂತರ ಆ್ಯಪನ್ನು ಮುಖ್ಯೋಪಾಧ್ಯಾಯರಿಂದ ಹಿಡಿದು ಎಲ್ಲ ಶಿಕ್ಷಕರು ಕೂಡ ಡೌನ್ಲೋಡನ್ನು ಮಾಡ್ಕೊಂಡಿರಬೇಕು ಮತ್ತು ಲಾಗಿನನ್ನು ಕೂಡ ಆಗಬೇಕು. ಲಾಗಿನ್ ಆಗಿ KJD ನಂಬರ್ ಹಾಕುವ ಮೂಲಕ ಮತ್ತು OTP ಹಾಕೋದ್ರ ಮೂಲಕ ಲಾಗಿನ್ ಆಗಿ ಎಲ್ಲ ತರಗತಿಯ ಅಟೆಂಡೆನ್ಸನ್ನು ತಾವು ಶಿಕ್ಷಕರು ನಮೂದನ್ನು ಮಾಡ್ತಾ ಹೋಗ್ಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಈ ನಿರಂತರ ಒಂದು ಅಟೆಂಡೆನ್ಸ್ಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ವಿಡಿಯೋಗಳನ್ನ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಇಷ್ಟೊತ್ತು ವಿಡಿಯೋನ ವೀಕ್ಷಣೆ ಮಾಡಿರ್ತಕ್ಕಂಥ ತಮಗೆಲ್ಲರೂ ಕೂಡ ಧನ್ಯವಾದಗಳು. ನಮಸ್ತೆ.